ನಾನು ಉಮೇಶ್ ಎಸ್ ಉಪನಿರ್ದೇಶಕ ಕಾರ್ಯಕ್ರಮ ವಿಭಾಗ ಹಾಗೂ ಮುಖ್ಯಸ್ಥ ಮೈಸೂರು ಆಕಾಶವಾಣಿ. ಮೈಸೂರು ಆಕಾಶವಾಣಿ ತನ್ನ 90ನೇ ಸಂಭ್ರಮವನ್ನು ಆಚರಿಸ್ಕೊತಾ ಇದೆ. ಮಾರ್ಚ್ 7 ಶುಕ್ರವಾರ ಬೆಳಿಗ್ಗೆಯಿಂದ ರಾತ್ರಿ 9 ಗಂಟೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಆವತ್ತು ನಮ್ಮ ಜೊತೆ ಇರ್ತಾ ಇದ್ದಾರೆ ಆಕಾಶವಾಣಿಯ ಮಹಾನಿರ್ದೇಶಕರಾದಂತಹ ಡಾಕ್ಟರ್ ಪ್ರಜ್ಞಾ ಪಾಲಿವಾಲ್ ಗೌರ್ ಅವರು. 7ನೇ ತಾರೀಕು ಬೆಳಿಗ್ಗೆ ಶುಕ್ರವಾರ 7:30 ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಿಂದ ಮೈಸೂರು ಆಕಾಶವಾಣಿಯವರೆಗೆ ನಾವೊಂದು ಸೈಕಲ್ ಜಾಥಾವನ್ನು ಏರ್ಪಡಿಸಿದ್ದೀವಿ. ಸೈಕಲ್ ಸವಾರಿ 90ರ ದಾರಿ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಅಂತಂದರೆ, ಮೈಸೂರು ಆಕಾಶವಾಣಿ ಪ್ರಾರಂಭ ಆಗಿದ್ದು ಸೆಪ್ಟೆಂಬರ್ 10, 1935ರಂದು ನಮ್ಮ ಆಕಾಶವಾಣಿ ಸಮೀಪ ಇರುವಂತಹ ವಿಠಲ ವಿಹಾರ ಮನೆಯಲ್ಲಿ ಡಾಕ್ಟರ್ ಎಂ ಬಿ ಗೋಪಾಲಸ್ವಾಮಿ ಅವರು ಆರಂಭ ಮಾಡಿದ್ದು. ಸೈಕಲ್ ರ್ಯಾಲಿ ನಂತರ ಬೆಳಿಗ್ಗೆ 10 ಗಂಟೆಯಿಂದ 1 ಗಂಟೆಯವರೆಗೆ ಮೈಸೂರು ಆಕಾಶವಾಣಿಯ ಆವರಣದಲ್ಲಿ ನಾವು ವಿವಿಧ ಕಾರ್ಯಕ್ರಮಗಳನ್ನು ಕಾಲೇಜು ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡಿದ್ದೀವಿ. ಆ ನಂತರ ಸಾಯಂಕಾಲ 5 ಗಂಟೆ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ನಮ್ಮ ಮಹಾನಿರ್ದೇಶಕರಾದಂತಹ ಡಾಕ್ಟರ್ ಪ್ರಜ್ಞಾ ಪಾಲಿವಾಲ್ ಗೌರ್ ಅವರು. ಇವರ ಜೊತೆ ವೇದಿಕೆಯಲ್ಲಿ ಇರ್ತಾ ಇದ್ದಾರೆ ಶ್ರೀ 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 ದೇಶಿಕೇಂದ್ರ ಮಹಾಸ್ವಾಮೀಜಿ ಅವರು, ಹಾಗೇನೆ ಪ್ರಮೋದಾ ದೇವಿ ಅವರು, ಜೊತೆಗೆ ಕನ್ನಡದ ಹಿರಿಯ ವಿದ್ವಾಂಸರಾದಂತಹ ಡಾಕ್ಟರ್ TV ವೆಂಕಟಾಚಲ ಶಾಸ್ತ್ರಿಗಳವರು. ಈ ಕಾರ್ಯಕ್ರಮದಲ್ಲಿ ನಾವು 15 ಜನ ಸಾಧಕರನ್ನ ಸನ್ಮಾನ ಮಾಡ್ತಾ ಇದ್ದೀವಿ. ಈ ಸಾಧಕರು ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವಂತವರು, ಜೊತೆಗೆ ಮೈಸೂರು ಆಕಾಶವಾಣಿಯೊಂದಿಗೆ ಸಂಬಂಧವನ್ನ ಹೊಂದಿರುವಂತವರು, ಮೈಸೂರು ಆಕಾಶವಾಣಿಯನ್ನ ಬೆಳೆಸೋದಕ್ಕೆ ಪರೋಕ್ಷವಾಗಿ ನೆರವಾದಂತವರು. ಈ 15 ಜನರಲ್ಲಿ ಒಂದು ಸಂಸ್ಥೆ ಕೂಡ ಇದೆ, ಅದು ಸಮುದ್ಯತಾ ಶ್ರೋತೃ ಬಳಗ. ಮೈಸೂರು ಆಕಾಶವಾಣಿಗೆ ತನ್ನದೇ ಆದಂತಹ ಒಂದು ಶ್ರೋತೃ ಬಳಗದ ಸಂಸ್ಥೆ ಇದೆ. ಇದು ಯಾವುದೇ ಒಂದು ಆಕಾಶವಾಣಿ ಕೇಂದ್ರಕ್ಕೆ ಕರ್ನಾಟಕದಲ್ಲಿ ಇಲ್ಲ. 13 ವರ್ಷಗಳಿಂದ ಈ ಒಂದು ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಬಂದಿದೆ. ಸಾಯಂಕಾಲ ಲಕ್ಷ್ಮೀ ನಾಗರಾಜ್ ಮತ್ತು ತಂಡದವರಿಂದ ಕರ್ನಾಟಕಿ, ಹಿಂದೂಸ್ತಾನಿ ಮತ್ತು ಸುಗಮ ಸಂಗೀತ ಕಾರ್ಯಕ್ರಮ, ನಂತರ ಫ್ಯೂಷನ್ ಮ್ಯೂಸಿಕ್ HL ಶಿವಶಂಕರ ಸ್ವಾಮಿ ಮತ್ತು ತಂಡದವರಿಂದ ಆವತ್ತಿನ ದಿನ ಏರ್ಪಾಟಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಯೂಟ್ಯೂಬ್ನಲ್ಲಿ ನೇರ ಪ್ರಸಾರ ಆಗಲೇ ಇದೆ. ಎಲ್ಲ ಕೇಳುಗರು, ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮುಕ್ತ ಪ್ರವೇಶ ಇದೆ. ಬನ್ನಿ, ಮೈಸೂರು ಆಕಾಶವಾಣಿಯನ್ನು ಹರಿಸಿ. ನಮಸ್ಕಾರ.